ಮಂದಿ ಏನ್ ಹೇಳ್ತಾರೆ ಹೇಳೇನ ಅಯ್ಯ ನಮ್ಮ ಲೆಕ್ಕದಾಳಲ್ಲ ಏನೋ ಕಂತ್ರಾಟ ಮಾಡಿ ಗಂಡ ಸತ್ತದಿಂದ ಒಂದು ಗಂಡ ಮಗನ ಹಡದಾಳಾಕಿ ಶುದ್ಧದಾಳಾಕಿ ಮಾತುಗಳು ಬಹಳ ಬಂದು ಆಕಿ ಹೆಣ್ಣು ಮಗಳಿಗೆ ಹೌದ್ರಿ ಸರ್ ಅದನ್ನೆಲ್ಲ ನೋಡಿ ನಿಂದೇನ ಎಲ್ಲ ತಡ್ಕೊಂಡು ಪಾರ್ವತಾದೇವಿ ವ್ರತ ಮಾಡಿ ಪಾರ್ವತಾದೇವಿ ಪ್ರತ್ಯಕ್ಷಳಾಗಿ ಬಂದ ಆಕಿ ಆಶೀರ್ವಾದ ಮಾಡಿ ಯವಾನಿ ಯಾಕೆ ನನ್ನ ವ್ರತ ಮಾಡಕತ್ತಿ ಅಂದ ಬೆಳಗ್ಗೆ ಯವ ನನ್ನ ಗಂಡ ಸತ್ತು ಬಹಳ ದಿನ ಆಗ್ಯದ ಹೌದ್ರಿ ಸರ್ ನನ್ನ ರಾಜ್ಯ ಮನಿತಾಣದ ಉದ್ಧಾರ ಆಗಬೇಕಂತ ಹೇಳಿದಾಗ ಪಾರ್ವತಾದೇವಿ ಹೇಳಿದ್ರು ನಿನ್ನ ಹೊಟ್ಟಿಲೆ ಶ್ರೇಷ್ಠವಾದ ಗಂಡ ಮಗ ಹುಡ್ತಾನು ಹೌದು ಆಗ ಪಾರ್ವತಾದೇವಿನ ಹೆಣ್ಣು ಮಗಳು ಕೇಳಿದ್ರು ಏನ್ ಕೇಳ್ತಾಳ್ರಿ ನನ್ನ ಗಂಡ ಸತ್ತು ಬಹಳ ದಿನ ಆಗ್ಯದ ನಿನ್ನ ಹೊಟ್ಟಿಲೆ ಶ್ರೇಷ್ಠವಾದ ಮಗ ಹುಟ್ಟಬೇಕಂತ ನನಗೆ ಆಶೀರ್ವಾದ ಮಾಡಿ ಹೌದು ಅದೇ ಗಂಡನ ಕೂಡ ಭೋಗ ಮಾಡಿ ಗಂಡ ಮಗನ ಹಡಿವಂಗಿದ್ರು ನನಗ ಆಶೀರ್ವಾದ ಮಾಡ ಇರ್ಲಿಕ್ಕಂದ್ರೆ ನೀನು ಬಂದ ಪಾಡಿಗೆ ನೀ ಹೊಳ್ಳಿ ಹೋಗಿ ತಿರುಗಿ ಹೋಗಿಬೇಡ ಅಂತ ಹೇಳಿದ್ರು ಹೌದು ಆಗ ಪಾರ್ವತಾದೇವಿ ಹೇಳಿದ್ರು ಏನ್ ಮಾತ ಇಟ್ಟಂತ ಗುರಿ ಎಂದು ತೆಪ್ಪಂಗಿಲ್ಲ ಶ್ಮಶಾನದಾಗ ನಿನ್ನ ಗಂಡನ ಸುತ್ತ ಬಹುದಿ ಮಾಡಿದಾರ ಅಲ್ಲಿ ನಿಂತು ಕಲ್ಪನೆ ಮಾಡ ರಾತ್ರಿ ಬಂದ ಕನಸಿನಾಗ ನಿನ್ನ ಗಂಡ ಬಂದಂಗ ಕತಿ ಹಾಗೆ ನಿನ್ನ ಗರ್ಭವತಿಯಾಗಿ ಗಂಡ ಮಗನ ಹಡದ ಸೂರ್ಯ ಚಂದ್ರಾದಿವರೆಗೆ ಇರುವಂತ ಶ್ರೇಷ್ಠವಾದ ಮಗ ಹುಟ್ಲಿ ಅವ 6 ಶಾಸ್ತ್ರ 18 ಪುರಾಣ 4 ವೇದ ರಚನೆ ಮಾಡುವಂತ ಮಗ ನಿನ್ನ ಹೊಟ್ಟಾಗ ಹುಟ್ಟಿ ಬರ್ತಾನೋ ಅಂತ ಹೇಳಿದ್ರು ಹೌದ್ರಿ ಸರ್ ಈಗ ನಾವು ಓದುವಂತ ಪುರಾಣಗಳ ಅವನೇ ಮಾಡಿದ್ದು ಈಗ ನೋಡು ಗಂಡ ಸತ್ತಿದ್ದು ಗಂಡ ಮಗನ ಹಡದ ಮನೆ ಉದ್ಧಾರ ಮಾಡಿವು ನಾವು ಹೌದು ಹೇಳ್ತಾರೆ ಅವರು ಇದಕ್ಕೆ ಹರದೇಶಿ ನಾಗೇಶಿ ಹೌದು ಗಂಡ ಸತ್ತ ಮೇಲೆ ಗಂಡ ಮಗನ ಯಾವ ರೀತಿ ಹಡಿತಾನ ಆ ಗಂಡ ಮಗ ಯಾವ ರೀತಿ ಪುರಾಣಗಳ ರಚನೆ ಮಾಡ್ತಾನ ಅನ್ನುವಂಥದ್ದು ಇನ್ನೆರಡು ನೋಡಿ ಹಾಡಿ ಆಮೇಲೆ ಇನ್ನೊಂದು ಕೇಳಿ ಹಾಡೋನು ಕೇಳಿ ಹೇಳ್ರಿ ಸರ ನಗತೈತಿ ದೈವ ಅಳತೈತಿ ಜೀವ ಎಲ್ಲಿ ನಗತೈತಿ ದೈವ ಅಳತೈತಿ ಜೀವ ಎಲ್ಲಿ ವಿಧಿಯಾಟ ಎಲ್ಲವರ್ಯಾರೋ ಮಾನವ ವಿಧಿಯಾಟ ಬಲ್ಲವರ್ಯಾರೋ ಮಾನವ ಮರಿಯ ಬ್ಯಾಲ ಹುಟ್ಟಿದವರ ತರಬೇಳುವ ಕಣ್ಣಾಗ ನೀರ ಮರಿಯ ಬ್ಯಾಲ ಹುಟ್ಟಿದವರ ತರಬೇಳುವ ಕಣ್ಣಾಗ ನೀರ ಮಾಡಿಕೊಂಡ ಗಂಡ ಎನ್ನ ದೇವರ ಓ ಮಾಡಿಕೊಂಡ ಗಂಡ ಎನ್ನ ದೇವರ ಮರಿಯದಾಳ ಹುಟ್ಟಿದವರ ತರಬೇಳುವ ಕಣ್ಣಾಗ ನೀರ ಮರಿಯದಾಳ ಹುಟ್ಟಿದವರ ತರಬೇಳುವ ಕಣ್ಣಾಗ ನೀರ ಮಾಡಿಕೊಂಡ ಗಂಡ ನನ್ನ ದೇವರ ಮಾಡಿಕೊಂಡ ಗಂಡ ನನ್ನ ದೇವರ 7 ವರ್ಷದ ಮಗ ಕಾಸಿಗೆ ಕಾಶಿ ಒಳಗ 4 ವೇದ ಬರದ ಕೇಳ ಇಟ್ಟಾರ 4 ವೇದ ಕೇಳಿ ಹುಡುಗ ಬರದ ಅಲ್ಲಿ ಬಿಟ್ಟಾರ 4 ವೇದಗಳು ಕೇಳ್ರಿ ಬರದ ಕೇಳ್ರಿ ಇಟ್ಟಾರ ಅಲ್ಲಿ ಕೇಳ್ರಿ ಕಾಶಿ ಒಳಗ ಹಿರಿಯಾರ ಓ ಅಲ್ಲಿ ಕೇಳ್ರಿ ಕಾಶಿ ಒಳಗ ಹಿರಿಯಾರ ಮರಿಯದಾಳ ಹುಟ್ಟಿದವರ ತರಬೇಳುವ ಕಣ್ಣಾಗ ನೀರ ಮರಿಯದಾಳ ಹುಟ್ಟಿದವರ ತರಬೇಳುವ ಕಣ್ಣಾಗ ನೀರ ಮಾಡಿಕೊಂಡ ಗಂಡ ಮಾಡಿಕೊಂಡ ಗಂಡ ನನ್ನ ದೇವರ ಅದಕ್ಕೆ ನೋಡಿ ಮಾಸ್ತರ ಹೇಳ್ರಿ ಸರ ಆ ಹೆಣ್ಣು ಮಗಳು ಗಂಡ ಸತ್ತ ಮೇಲೆ 7 ವರ್ಷದ ಮಗ ಕಾಶಿ ಒಳಗೆ 4 ವೇದಗಳನ್ನು ಬರಲು ಹೌದು 4 ವೇದಗಳನ್ನು
ವೇದಗಳನ್ನು ಬರೆದಾಗ ಕಾಶಿ ಒಳಗೆ ವಿದ್ವಾಂಸರು ಹೇಳ್ಯಾರು ಏನ್ ಹೇಳ್ತಾರಪ್ಪ 4 ವೇದಗಳನ್ನು ಬರ್ದೆ ಹೌದು ನಿಮ್ಮಪ್ಪ ಸತ್ತದಿಂದ ಬಹಳ ದಿನಕ್ಕೆ ನಿನ್ನ ಹಡದ ನೀ ಏನ ಗಂಡ ಹುಟ್ಟಿದಾವಲ್ಲ ಅಲ್ಲ ಹೌದು ನಿಮ್ಮವ್ವ ನಿನ್ನ ಮಾತ್ರ ಹಾದರ ಕಡ್ದಾಳ ನಿನ್ನ ವೇದಗಳು ನಡೆಯಂಗಿಲ್ಲ ಅಂತ ಹೇಳಿದ್ರು ನಡೆಯಂಗಿಲ್ಲ ಅಂತದ ಹೋಗದ ಹೌದು ಈ ಬರುವಂತ ವೇದಗಳು ನಡೆಯಂಗಿಲ್ಲ ನಿಮ್ಮವ್ವ ನಿನ್ನೇನೋ ನೀನ್ ನಿಜವಾದ ಗಂಡಗೆ ಹಡದಿಲ್ಲ ಹೌದ್ರಿ ಸರ್ ಅಂದಾಗ ಹುಡುಗ ತಲೆ ಕೆಟ್ಟು ಓಡಿ ಬಂದ ತನ್ನ ತಾಯಿನ ಕೇಳಿದ್ರು ನನ್ನ ಜನ್ಮಕ್ಕೆ ಕಾರಣ ಆದವರು ಯಾರು ಅಂತ ತಾಯಿ ಕೇಳಿದ್ರು ಹೌದು ಆಗ ತಾಯಿ ಹೇಳ್ತಾಳೆಪ್ಪ ನಿನ್ನ ನಿಜವಾದ ನಿನ್ನ ಗಂಡ ನಿಮ್ಮ ಅಪ್ಪಗನ್ ಹಡದನಂತ ಹೇಳಿದ್ರು ಹೌದ್ರಿ ಸರ್ ಯಾರು ನೆಂಬುತ್ತಾರ ಹುಚ್ಚಿ ಅಂದ ಗಂಡ ಸತ್ತ ಬಹಳ ದಿನ ಆಗೈತೆ ಅಂತ ಹೇಳ್ತೇವೆ ಆದ್ರೂ ನಿಮ್ಮ ಅಪ್ಪಗನ ನೀವು ಹುಟ್ಟಿ ಅಂತ ಹೇಳ್ತೇವೆ ಹೌದು ಏನ ನಿನ್ನ ಮಂಗೆ ಅಂದ್ ಹುಡುಗ ಕಂಗಾಲ ಆದ 7 ವರ್ಷದ ಹುಡುಗ ಕಂಗಾಲ ಆದ ಹೌದ್ರಿ ಸರ್ ಅದಕ್ಕೆ ನೋಡಿ ನೀ ಹೆಣ್ಣು ಮಗಳು ಹೇಳಿದ್ರು ಏನ್ ಹೇಳ್ತಾಡ್ರಿ ನೀ ಆಡಿದಂಗೆ ಇಡೇ ಊರ್ ಜನ ನನಗೆ ನಿಂದೇನ ಆಡಿದಲ್ಲ ನಾ ಹಿಂದ್ ಮಾಡುವಂತ ಶಕ್ತಿನೇ ಬೇರೆ ಮುಂದೆ ಕಾಣುವಂತ ವಿಚಾರಧಾರಿಗಳನ್ನ ಬೇರೆ ಹೌದು ನಾ ಏನ್ ನಿನ್ನ ಹಂಗ ಹಡ್ದಿಲ್ಲಪ್ಪ ನಿನಗೆ ಸಂಶಯ ಬಂದ್ರ ನಿನ್ನ ನಿಜವಾದ ತಂದೆ ತೋರಿಸ್ತೀನಿ ನಿನಗಂಗ್ಲಿ ಅನ್ನೋದು ಇವತ್ತು ನಾನು ನಿಜವಾದ ತಂದೆಗೆ ತೋರಿಸಿದೆ ನಿಜವಾದ ನಮ್ಮ ಅಪ್ಪಗನ ಹುಟ್ಟಿದಂಗ ಇರ್ಲಿಕ್ಕಂದ್ರ ಆಗಾಳೆ ಅಂದಿಲ್ಲ ಅದೇ ನೀ ಉತ್ತರಕ್ಕೆ ನಾನು ಹಡ್ದಂಗ ಅಂದ ಮಗ ಹೌದು ಆದ ಹೆಣ್ಣು ಮಗಳು ತನ್ನ ಮಗನ ಕರ್ಕೊಂಡು ಇಡೇ ಊರು ಮಂದಿ ಕರ್ಕೊಂಡು ಶ್ಮಶಾನಕ್ಕೆ ಹೋಗ್ಲು ಹೌದು ಶ್ಮಶಾನ ಜಾಗದಾಗ ಹೋಗಿ ಕಲ್ಪನೆ ಮಾಡಿದ್ರು ಹೌದು ನಿನ್ನ ಮಗ ನಿಜವಾಗಿ ನಿನ್ನ ರೂಪ ನೋಡ್ಬೇಕಾಗ್ಯದ ಹೌದ್ರಿ ಸರ್ ನನಗೆ ಬಂದಂತ ಕಳಂಕ ತೊಳೆದು ಹೋಗಬೇಕಾದ್ರೆ ನಿಜವಾಗಿ ನೀ ತಂದೆಗೆ ನೀನೆ ನಿಜವಾದ ಮಗನ ತಂದೆ ನೀನೇ ಆಗಿದ್ದಂದ್ರ ಅವಾಗ ಪ್ರತ್ಯಕ್ಷ ನೀ ಕಾಣಬೇಕಂದಾಗ ನಿಜವಾದ ರೂಪ ತೋರಿಸಿದ ತಂದೆ ಶ್ಮಶಾನ ಜಾಗದೊಳಗೆ ಹೌದ್ರಿ ಸರ್ ನಿನ್ನ ಜನ್ಮಕ್ಕೆ ಕಾರಣ ಅದಾವ ನಾನೇ ನನ್ನ ಕರ್ತವ್ಯ ಇಟ್ಟೇದ ಹೌದು ನನ್ನ ಕರ್ತವ್ಯ ಇಟ್ಟೇದ ಅಂತ ಹೇಳಿ ಕೆಲಸ ಮಗನು ಕೂಡ ಮಾತಾಡ ಅದೇ ಶ್ಮಶಾನ ಜಾಗದಾಗ ಐಕ್ಯ ಆದ ತಂದೆ ಹೌದು ಅದಕ್ಕೆ ತಮ್ಮ ಇಂಥ ವಿಚಾರಗಳನ್ನು ಪದ ಹಾಡಬೇಕಾಗ್ತದೆ ಹೌದು ಏನಾರು ಹಾಡಿ ಏನಾರು ಮಾತಾಡಿ ಹೋಗು ಯಾವಾರಗಳಲ್ಲ ಹೌದು ಅದಕ್ಕೆ ತಮ್ಮ ಇನ್ನೊಂದು ಮಾತು ಹಿರಿಯರು ಒಂದು ಮಾತು ಕೇಳಿದ್ರು ಚೀಟಿ ಬರ ಕೊಟ್ಟಿದ್ರು ನಿಮ್ಮ ವಿಷಯಕಮ್ಮ ನಿಂದ್ರಿ ಹೌದು ಇವ್ರು ವಿಷಯಕನ ಬರೋದು ಮುಂದಿನ ವಿಷಯಕನ ಬಂದನು ಏನ್ರಿ ಹಿರಿಯರು ಒಂದು ಚೀಟಿ ಬರ ಕೊಟ್ಟಿದ್ರು ಹೌದು ಪೈಲೆ ಪ್ರಥಮದಲ್ಲಿ ಆಕಾಶ ಇಲ್ಲ ಭೂಮಿ ಇಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಗ್ನಿ ಇಲ್ಲ ವಾಯು ಇಲ್ಲ ಯಾರ್ಯಾರು ಇಲ್ಲದಾಗ ಪೈಲೆ ಪ್ರಥಮದಲ್ಲಿ ಯಾರಿದ್ರು ಯಾವ ನಮ್ಮ ಆದಿಶಕ್ತಿ ಜಗನ್ಮಾತೆ ಹೌದಿಲ್ಲ ಹೌದು ಆದಿಶಕ್ತಿ ಜಗನ್ಮಾತೆ ಅದಾಳ ಅನ್ನುವಂಗ ನಾನು ಶಿವಪುರನ್ನ ಕೊಡ್ತೇನೆ ಯಾರು ಇದ್ರಕ್ಕಿಲ್ಲ ಹೌದ್ರಿ ಸರ್ ಹೌದು ವಿಷ್ಣು ಬ್ರಹ್ಮ ಮಹೇಶ್ವರನು ಆಮೇಲೆ ತಾ ಹುಟ್ಟಿ ಬಂದು ಕಪ್ಪ ಮೋಡದ ಹೊಗೆ ಒಳಗ ಆದಿಶಕ್ತಿ ಹುಟ್ಟಿ ಬಂದು ಆಮೇಲೆ ವಿಷ್ಣು ಬ್ರಹ್ಮನ ಸೃಷ್ಟಿ ಮಾಡಿದ್ರು ಸೃಷ್ಟಿ ಮಾಡಿದಾಗ ವಿಷ್ಣು ಬ್ರಹ್ಮಗೆ ಹೇಳಿದಾಗ ಆದಿಶಕ್ತಿ ನೀವು ನನ್ನ ಮಕ್ಕಳಿದ್ದಾಗ ನೀವು ನನ್ನ ಮಾತು ಕೇಳಬೇಕು ಇರ್ಲಿಕ್ಕಂಡು ನನ್ನ ಮಾತು ಕೇಳಿಕೊಂಡು ನಿಮ್ಮನ್ನು ಸುಟ್ಟು ಬೂದಿ ಮಾಡ್ತಾನೆ ಅಂತ ಹೇಳಿದ್ರು ಆದ್ರೂ ಮಕ್ಕಳು ಬೇರಿದ್ರೆ ಆಮೇಲೆ ವಿಷ್ಣು ಬ್ರಹ್ಮನ ಸುಟ್ಟು ಬೂದಿ ಮಾಡಿ ತನ್ನ ಹೆಣಿಗೆ ಇವತ್ತು ಮಾಡಿ ಹಚ್ಕೊಂಡುದಳ ಆದಿಶಕ್ತಿ ಪೈಲೆ ಪ್ರಥಮ ಇದ್ದಕ್ಕೆ ಈಕೆ ಶಿವಪುರಂದಾಗ ಸಂಶಯ ಬಂದ್ರೆ ಯಾರು ಇದ್ರಕ್ಕಿಲ್ಲ ಹೌದಿಲ್ಲ ಪೈಲೆ ಪ್ರಥಮ ಇದೇ ಸತ್ಯವಾದ ಮಾತು ಅನ್ನುವಂತ ಮಾತನ್ನ ಇಟ್ಟು ಆಮೇಲೆ ಇನ್ನೊಂದು ಮಾತು ಏನ್ರಿ ಹೌದಿಲ್ಲ ಹೌದು ಈ ಭೂಮಿ ಮೇಲೆ ಈ ಭೂಮಿ ಒಳಗೆ ಒಟ್ಟ ಮಣ್ಣಾಗಿಲ್ಲ ಒಂದು ಹೌದು ಯಾವ ಅವನ ಹೆಸರೇನು ಅನ್ನುವಂತ ಮಾತು ಕೇಳಿದ್ರು ಒಬ್ಬಕ್ಕೆ ಅತ್ತಿಮಣಿ ಶಶಿ ಇದ್ರು ಹೌದು ಅತ್ತಿಮಣಿ ಶಶಿ ಏನ್ ಮಾಡಿ ಅಂದ್ರೆ ಏನ್ ಮಾಡ್ತಾರ್ರಿ ಅತ್ತಿ ಮನೆಯಾಗ ಬಹಳ ಸುಮಾರು ಇದ್ಲು ಅಂಗಡಿಗೆ ಎಣ್ಣೆ ತರೋದಂತ ಶಶಿನ ಕಳಿಸಿಕೊಟ್ಲು ಶಶಿ ಎಣ್ಣೆ ತರಕ್ ಅಂಗಡಿಗೆ ಹೋದ್ಲು ಆ ಎಣ್ಣೆ ತಗೊಂಡು ಬಂದ್ಲು ಹೌದು ಎಣ್ಣೆ ತಗೊಂಡು ಬಂದು ದಾರಿ ಒಳಗೆ ಕಲ್ಲಿತ್ತು ಕಲ್ಲಿಗೆ ಎಡಿ ಹಾಕೊಂಡು ಬಿದ್ದು ಬಿಟ್ಲು ಎಣ್ಣೆಲ್ಲ ಮಣ್ಣಾಗ ಹೋಗಿ ಎಣ್ಣೆಲ್ಲ ಮಣ್ಣಾಗ ಬಿಟ್ಟು ಮನಿಗೆ ಮಾರನ ಮತ್ತೆ ನಾನು ಬಿಡಂಗಿಲ್ಲ ಎಣ್ಣೆ ತಗೊಂಡ ಮನೆಗೆ ಹೋಗ್ಬೇಕು ಹಂಗ ಹೋಗಂಗಿಲ್ಲ ಹೌದು ಹಂಗ ಇತ್ತು ಕರಾರ ಎಣ್ಣೆ ತಗೊಂಡ ಮನೆಗೆ ಹೋಗ್ಬೇಕಂದಾಗ ಹೆಣ್ಣು ಮಗಳು ಅಲ್ಲೇ ಹತ್ಕೊಂಡ ಕುಂತಿದ್ಲು ಆಗ ನೋಡಿ ಮೌಲಾಲಿ ಶರಣ ಮೇಲೆ ಕುಂತ್ಕೊಂಡು ಸಂಚಾರ ಮಾಡ್ತಿದ್ದ ಅನವಾಣಿ ಒಳಗ ಮೌಲಾಲಿ ಶರಣ ಸಂಚಾರ ಮಾಡ್ಕೊಂತ ಬರ್ತಾ ಇದ್ಲು ಹೆಣ್ಣು ಮಗಳು ದಾರಿ ಒಳಗೆ ಹತ್ಕೊಂತ ಕುಂತಿದ್ಲು ಮೇಲೆ ತಲೆಗಿಳಿದ ಮಗಳನ್ನ ಕೇಳಿದ ಹೌದು ಇಮಾನಿ ಯಾಕೆ ಕಳತಿ ಅಂತ ಕೇಳಿದ ಹೌದ್ರಿ ಇಲ್ಲಪ್ಪ ನನ್ನ ಮನ್ಯಾಗ ಅತ್ತಿ ಮಾವ ಸುಮಾರು ಅದಾರ ಎಣ್ಣೆ ತರಕಂತ ಅಂಗಡಿಗೆ ಬಂದಿದ್ನಿ ಎಡಿ ಬಿದ್ದ ಮಣ್ಣು ಎಣ್ಣೆಲ್ಲ ಮಣ್ಣು ಪಾಲಾಗ್ಯದ ಈ ಎಣ್ಣೆ ಕೊಡಂತಿದ್ದೀನಿ ಕೇಳಿರ ಭೂಮಿ ತಾಯಿ ನನಗೆ ಎಣ್ಣೆ ಕೊಡುವ ನಾ ಎಣ್ಣೆ ತಗೊಂಡ ಮನೆಗೆ ಹೋಗಂಗಿಲ್ಲ ಯಪ್ಪ ನೀನ ಏನಾರು ನನಗೆ ದಾರಿ ತೋರಿಸಿ ಈ ಬಂದಂತ ಕಂಟಕದಿಂದ ಪಾರ ಮಾಡ ಮೌಲಾಲೀಶ್ವರನ ಅಂತ ಮೌಲಾಲೀಶ್ವರನಿ ಕಾಲಿಗೆ ಬಿಡ್ಲಿ ಆಗ ಮೌಲಾಲೀಶ್ವರನ್ ಹೇಳಿದ ಏನ್ ಹೇಳ್ತಾನೆ ಇಲ್ವಾ ನೀನು ಹೆಣ್ಣು ಮಗಳ ಅಕ್ಕಿ ಹೆಣ್ಣು ಮಗಳ ಸುಮ್ಮ ಅಕ್ಕಿ ಎಣ್ಣೆ ನೋಡಿಲಿ ಕುಡಿದು ಹಳ್ಳಿಯ ಕೊಟ್ಟು ಬಿಡು ಅಂತ ಹೇಳಿದ್ ಆಗ ಭೂಮಿ ತಾಯಿ ಏನ್ ಹೇಳಿದನ ಏನ್ ಹೇಳ್ತಾನೆ ಏನು ಮೌಲಾಲೀಶ್ವರನ ಅನ್ಲಕ್ಕೆ ಅಲ್ಲ ಊಟ ಆಗ್ಯದ ನಂದು ಹೌದು ನಾನು ಹಸ್ತಿದ್ವಿ
ನೋಡಿ ಎಂತ ವಾದಗಳದಾವ. ಹೌದ್ರಿ ಸರ. ಭೂಮಿ ತಾಯಿ ಹೇಳ್ತಾಳ ನನಗ ಹೊಟ್ಟೆ ಹಸುವಾಗಿತ್ತು. ಹೌದು. ಅಕ್ಕಿನ ಕೆಡಿದಕ್ಕೆ ನಾನು. ಹೌದ್ರಿ ಸರ. ನನ್ನ ಹೊಟ್ಟೆ ತುಂಬಬೇಕಾಗಿತ್ತು. ಹೌದು. ಅಕ್ಕಿ ಹೊಟ್ಟೆ ಮನ್ಯಾಗ ಅನ್ನ ಮಾಡ್ಕೊಂಡು ಅಂತಿದ್ದಾಳ. ಊಟ ಮಾಡ್ಬೇಕು. ಬಿತ್ತಿ ಬೆಳಿತಾರ ಗೋಧಿ ಅಕ್ಕಿ ಜೋಳ ಎಲ್ಲ ನನ್ನ ಒಳಗೆ ತಗೊಂತಾರ. ಹೌದು. ನನಗೆ ಯಾರು ಒಂದು ಇಡೀ ಅನ್ನ ಹಾಕಿಲ್ಲ. ನನಗೆ ಹೊಟ್ಟೆ ಹಸುವಾಗಿತ್ತು. ಅಕ್ಕಿನ ಕೆಡಿ ಅಕ್ಕಿ ಅಟ್ಟು ಎಣ್ಣೆ ನಾವು ಕುಡಿದು ಊಟ ಆಗೈತೆ ನನ್ನ ಹೊಟ್ಟೆ ತುಂಬಿತಿಪ್ಪ ನಾ ಕೊಡಂಗಿಲ್ಲ ಅಂತ ಭೂಮಿ ತಾಯಿ ಹೇಳಿದಳು. ಆಗ ಮೌಲಾಲಿ ಶರಣ ಹೇಳಿದಾನ ಏನಂತನ್ರಿ ಅವ ಇಕ್ಕಿಗೆ ನಾ ಮಾತು ಕೊಟ್ಟದನು. ಇನ್ ಎಣ್ಣೆ ಹೊಳೆ ಕೊಡ್ತು ಅಂತ ಇಕ್ಕಿಗೆ ನಾ ಮಾತು ಕೊಟ್ಟದನು. ಹೌದು. ನಾನು ಬಿಡಂಗಿಲ್ಲ ಅಂದೇವ್. ಬಿಡಂಗಿಲ್ಲ ಅಂದ. ನೋಡಿ ಹೇಗದ. ನಾನು ಬಿಡಂಗಿಲ್ಲ. ಹೆಂಗ್ರಿ ಅದ. ಇಕ್ಕಿ ನಾ ಕೊಡಂಗಿಲ್ಲ ಭೂಮಿ ತಾಯಿ. ಇವ ಮೌಲಾಲಿ ಶರಣ ಬಿಡಂಗಿಲ್ಲ. ಬಿಡಂಗಿಲ್ಲ ಅಂದ. ವಾಕ್ವಾದ ನಡೀತಿ. ಆಗ ಮೌಲಾಲಿ ಶರಣ ಶೆಟ್ಟಿಗೆದ್ದು ಭೂಮಿನ ಹಿಂಡಿ ಬಿಟ್ಟ. ಹೌದು. ನೋಡು ಅರಬಿ ಹಿಂಡಿದಂಗ ಭೂಮಿ ಹಿಂಡಿದ. ಅರಬಿ ಹಿಂಡಿದಂಗ ಭೂಮಿ ಹಿಂಡಿ. ಬುಡಕ ಬಟ್ಲು ಹಿಡಿದ. ಬಟ್ಲು ತುಂಬಾ ಎಣ್ಣೆ ತುಂಬುತ್ತೆ. ಎಣ್ಣೆ ಬೇಕು. ಇವಾಗ ನಿನಗೆ ಎಣ್ಣೆ ಕೊಟ್ಟು ನೀವು ಹೋಗಿ ನಿನ್ನ ಮನೆಗೆ ಜೀವನ ಮಾಡಂತ ಹೇಳಿ. ಹೌದು. ಆ ಹೆಣ್ಣು ಮಗಳು ಹಾಗೇ ಹೋಗುದಿಲ್ಲ. ಹೆಂಗೆ ಅಕ್ಕಿದು ತೆಪ್ಪ. ಹೌದು. ಅಕ್ಕಿದು ತೆಗೆದು ಕೊಟ್ಟುದಾರೆ. ಅಕ್ಕಿ ಸುಮ್ಮ ಹೋಗ್ಬೇಕಿತ್ತು. ಆ ಹೆಣ್ಣು ಮಗಳು ಏನು ಮಾಡಿಲ್ಲ ಅಂದ್ರ ಏನ್ ಮಾಡ್ತಾರ್ರಿ ಹಿಂಗ ಹೊಳೆ ನೋಡಿ ನೆಗ ಕಟ್ಟಿ ಬಿಟ್ಟು ಹಂಗದ ನೋಡಿ ನಮ್ಮ ಅಜ್ಜ ಅಂದ್ಲಕ್. ನೋಡಿ ಹೆಂಗದ ನಮ್ಮ ಅಪ್ಪ ಎಣ್ಣೆ ಕೊಡು ನಂದಿದ್ದಿಲ್ಲ. ಹಿಂದಿ ತಗೋ ಕೊಟ್ಟು ನನಗೆ ಎಣ್ಣೆ. ಹೌದು ಅಂತ ಕೆಟ್ಟ ಮಾತು ಮಾತಾಡಿದ್ಲು. ಅಕ್ಕಿಗೆ ಅಟ್ಟ ಪೆಟ್ಟ ಹತ್ತಿ ಭೂಮಿ ತಾಯಿಗೆ. ಹೌದ್ರಿ ಸರ್. ಆಗ ಮೌಲಾಲಿ ಶರಣ ಹೇಳಿದ್ರು ಜೇರ್ಕರ್ ನೇ ಸತ್ಯ ಅಂದ್ರೆ ನನ್ನ ಭೂಮಿ ಒಳಗೆ ನಿನ್ನ ಮಣ್ಣಾಗಂಗಿಲ್ಲ. ಹೌದು. ನೀ ಜೇರ್ಕರ್ ಸತ್ಯ ಅಂದ್ರೆ ನನ್ನ ಭೂಮಿ ಒಳಗೆ ನಿನ್ನ ಮಣ್ಣಾಗಂಗಿಲ್ಲ. ನಂದು ಒಂದು ಶಪಥ ಅಂತ ಹೇಳಿದ್ರು. ಹೌದು ಸರ್. ಅಚಾನಿಕ ಮೌಲಾಲಿ ಶರಣ ಇಷ್ಟೋ ವರ್ಷ ಆದ್ರಿಂದ ಸತ್ತ. ಹೌದು. ಮೌಲಾಲಿ ಶರಣ ಸತ್ತ. ಶರಣರೆಲ್ಲ ಕೂಡಿಕೊಂಡು ಮೌಲಾಲಿ ಶರಣನ ಭೂಮಿ ಒಳಗೆ ಮಣ್ಣು ಮಾಡಬೇಕಂತೇಳಿ ಭೂಮಿಗೆ ಆ ಶನ ಹೊತ್ತು ಭೂಮಿ ಒಳಗೆ ತಗೊಂಡು ಬಂದ್ಲು. ಆಗ ಭೂಮಿ ತಾಯಿ ಕೊಡಂಗಿಲ್ಲ ನನ್ನ ಭೂಮಿ ಒಳಗನ್ಲ. ಹೌದು ಸರ. ಹಿಂದೆ ನನ್ನ ಭೂಮಿ ಒಳಗ ಮಣ್ಣಾಗಂಗಿಲ್ಲ ಹಂಗ ಆಕಾಶದಿಂದ ವರವಿನ ಒಂಟಿ ಕುಂಡ್ಕೊಂತ ಬಂತ. ಹೆಸರ ವರವಿನ ಒಂಟಿ. ಒಂಟಿ ಹೆಸರ ವರವಿನ ಒಂಟಿ. ಆಕಾಶದಿಂದ ಕುಣ್ಕೊಂತ ಬಂತು. ಒಂಟಿ ಇದ್ದಾಗ ಮೌಲಾಲಿ ಶರಣರ ಮಣ್ಣಾಗೈತಿ ಅಂತ ಹೇಳಿ ಕೇಸ ರಿವಾಯ್ತಿ ಪದ ಹಾಡವ್ ನಾನು. ಗಪ್ಪನ ಕುಂತಾನ ಒಂಟಿ ಡೊಬ್ರೆ ರಿವಾಯ್ತಿ ಪದ ಹಾಡವನು ನಾನು. ಹೌದಿಲ್ಲ. ಹಿಂಗದವ ಶಾಸ್ತ್ರ. ಹೌದಲ್ಲ. ಯಾಕಂದ್ರೆ ಒಂದೊಂದು ಪುರಾಣದಾಗ ಒಂದೊಂದ್ ತರ ಬರ್ದಾರ. ಇದು ನಾನು ಹೇಳುದು ಸತ್ಯದ ಮಾತಿದು. ಇದು ಸುಳ್ಳಾಗಂಗಿಲ್ಲ. ಹೌದು. ನನ್ನ ಕಡೆ ಕುರಾನ್ ಅದಾವ. ಎಲ್ಲಾ ಭಾಗ ಕುರಾನ್ಗಳದಾವ್ ನನ್ನ ಕಡೆ. ಹೌದಿಲ್ಲ. ಯಾಕ ಹೌದಂದ್ರ ಹೌದಂದ್ರಿ ಅಲ್ಲಂದ್ರಿ ದಯವಿಟ್ಟು ಯಾಕೆ ಬಂದ್ರೆ ಶಾಸ್ತ್ರಕ್ಕೆ ಸಹಸ್ರ ಮುಖ. ನೀವೊಂಥರ ಓದಿರ್ತೀರಿ ನಾನೊಂಥರ ಓದಿರ್ತೀನೋ. ನಾನೇ ಶಾಣೆ ಅನ್ನಂಗಿಲ್ಲ. ನನಗಿಂತ ಎಷ್ಟೋ ಮಂದಿ ಜಗದೊಳಗೆ ಸಾಕಷ್ಟು ಶಾಣ್ಯರದಾರ. ಹೌದಿಲ್ಲ. ನನಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟಿದ್ದಾನಲ್ಲ ಅಷ್ಟರ ಮಟ್ಟಿಗೆ ನಾ ಪ್ರಸ್ತಾಪ ಮಾಡಬೇಕನ್ನುವಂತ ಮಾತು ಹೇಳಿ. ಹೌದಿಲ್ಲ. ಹೌದು. ಒಂದು ಕ್ಯಾಲಿ ಹಾಡಿ ಚಾನ್ಸ್ ಕೊಡು. ಹೌದು. ಅಂಗಿ ಒಂದು ಹೇಳ್ತಾನೆ ಗಪ್ಪರ ಕೊಡ್ತೈತೆ ಅದು. ಸುಮ್ಮನೆ ಒಂದಿಟ್ಟು ಹಾಡಿ ಹೇಳ್ತಾನೆ ಮತ್ತ. ಆ ಗಂಡ ಸತ್ತಿನ ಮಗ ಹುಟ್ಟಿದ ಅದನ್ನ ಹಾಡಕತ್ತೀನಿ ಈಗ. ಆ ಗಂಡ ಸತ್ತದಿಂದ ಮಗ ಹೆಂಗ್ ಹುಟ್ಟಿದ ಅಂದ್ರೆ ಪಾರ್ವತಾದೇವಿ ವ್ರತ ಮಾಡಿದಕ್ಕೆ. ಆ ಹೆಣ್ಣು ಮಗಳು. ಹೌದು. ಪಾರ್ವತಾದೇವಿ ವ್ರತ ಮಾಡಿದಾಗ ಪಾರ್ವತಾದೇವಿ ಪ್ರತ್ಯಕ್ಷ ಬಂದು ಇವ ನೀನು ನಿನ್ನ ಹೊಟ್ಟೆ ಇಷ್ಟು ಭಕ್ತಿ ಮಾಡಿ ಅಂದ ಬೆಳಕ ನಿನ್ನ ಹೊಟ್ಟಿನ ಶ್ರೇಷ್ಠವಾದ ಗಂಡ ಮಗ ಹುಟ್ಟಲಿ ಅಂತ ಆಶೀರ್ವಾದ ಮಾಡಿದ್ರು. ಗಂಡ ಸತ್ಯದ ನೋಡಿ ಇಲ್ಲಿ ಹೇಳ್ತೀನಿ ಕೇಳ. ಅಲ್ಲೇ ಕುಂದ್ರ. ಅಲ್ಲೇ ರೆಕಾರ್ಡಿಂಗ್ ಆಗಾಕತ್ತ. ಅಲ್ಲೇ ಕುಂದ್ರ ಗಪ್ಪನ ಕುಂದ್ರ ಎಲ್ಲ ಹೇಳ್ತಾನ. ಹೌದು. ಹಿಂಗಿರ್ಬೇಕು. ಹೆಣ್ಣು ಮಗಳು ಕೇಳಿದ್ರು. ಹೌದು. ನನ್ನ ಹೊಟ್ಟಿಲೆ ಗಂಡ ಮಗ ಆಗಬೇಕಂತ ನನಗೆ ಆಶೀರ್ವಾದ ಮಾಡಿದ್ವಿ. ಹೌದಿಲ್ಲ. ನನ್ನ ಗಂಡ ಸತ್ತು ಬಹಳ ದಿನ ಆಗ್ಯದ. ಹೌದಿಲ್ಲ. ಅದೇ ಗಂಡನ ಕೊಡು ಬೋಗ ಬಣ್ಣ ಗಂಡ ಮಗನ ಹಡಿಬೇಕು ಅಂತ ಕೇಳಿದ್ರಿಕಿ. ಹೌದ್ರಿ ಸರ್. ಆಯ್ತು. ಮಾತು ಕೊಟ್ಟನಂದ್ರೆ ತೆಪ್ಪಂಗಿಲ್ಲ. ಮಾತ ಇಟ್ಟಂತ ಗುರಿ ಮುಟ್ಲೇಬೇಕ. ನನ್ನ ಗಂಡನ ಕನಸಿನ ಕಲ್ಪನೆ ನೋವು ಅದೇ ಗಂಡ ಬಂದು ಬೋಗ್ ಕುಡಿದಂಗ ಆಕತಿ. ಆಗ ನನ್ನ ಗಂಡ ಮಗ ಆಕತಿ. ಹೌದು. ಹೌದಿಲ್ಲ. ಯಾಕಂದ್ರೆ ಸ್ಕಂದ ಪುರಾಣ ನಿಂದ್ರನ. ನೀವ ಕೇಳತ್ತೀರ ಉತ್ತರ. ಈಗ ಅವರಿಂದ ಕಲ್ತತ್ ಹೇಳತ್ತಾರ.
ಏ ನೀ ಕಪ್ಕೊಂಡ ನೀ ತಳ್ಕೊಂಡು ಅಲ್ಲೇ ಕೂತೇಳ ನೀ ಅಲ್ಲಿ ಕೂತೇಳ ಈಗ ನೋಡ ಇಲ್ಲಿ ಹೇಳ್ತ ಕಡೆ ನೈನ್ಯ ಇಲ್ಲಿ ಹೇಳ್ತ ಕಡೆ ಇಲ್ಲಿ ಹೇಳವ ಕೇಳವನ ಮುಂದೆ ಅವ ಹೇಳವ ರದ್ದು ಹಾ ಹಾ ನೀ ಏನ್ ಕೇಳತ್ತಿಲ್ಲ ನೀ ಕೇಳವನ ಮುಂದೆ ಅವ್ನು ರದ್ದು ಹಾ ಓಕೆ ಸ್ಕಂದ್ ಪುರಾಣದಾಗ ಬರೆದಿಟ್ಟಿದ್ದಾರೆ ಹಾಡಿವು ಕುಂದಿರಿ ಒಂದಿತ್ತ ಅಲ್ಲಿ ಒಂದು ಮಾತು ನಿಮಗೆ ತಮ್ಮ ಎಲ್ಲರಿಗೂ ಕೈ ಮುಗಿದು ಹೇಳ್ತಾನು ನಿಂದ್ರ ನನ್ನ ಮಾತಾಡ ಕೇಳಿ ಒಂದಿಟ್ಟ ಶಾನ್ಯಾರದಿರಿ ಭಾಳ ದಿನ ಮಿಲೇಡಿ ಒಡನಾಟ ಐತಿ ಕುಂದಿರಿ ಒಂದಿಟ್ಟ ಕುಂದರ ರೈತ ಸಂಘ ಮಾಲಕ ಕುಂದಿರಿ ಒಂದಿಟ್ಟ ಹೌದಿಲ್ಲ ಯಾಕೆ ಬಂದ್ರ ಆಗಳೇ ಬಸಮ್ಮಂದು ಮಾತು ಹೇಳಿದಿಲ್ಲ ಅಣ್ಣ ಇಲ್ಲಿ ಕೇಳ್ರಿ ರೀ ಯಪ್ಪ ನಿಮ್ ಇಲ್ಲಾರ ಕೇಳ್ರಿ ಒಂದಿಟ್ಟ ಇಲ್ಲಿ ಕೇಳ್ರಿ ಅಣ್ಣ ಏಯ್ ಇಲ್ಲಿ ಕೇಳಪ್ಪ ನನ್ನ ಮಾತು ಕೇಳೋದು ಅವ್ರ ಹಂಗ ಕೇಳ್ರಿ ಒಂದಿಟ್ಟ ಹೊಳಕೊಂಡ್ರಿ ಒಂದಿಟ್ಟ ಹೌದಲ್ಲ ಮತ್ತೆ ಕುಂದ್ರಿ